ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹಬ್ಬ ಹರಿದಿನಗಳ ಬಂದರೆ ಸಾಕು, ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಇವತ್ತು ಎಳ್ಳಮಾಸೆ ನಿಮಿತ್ತವಾಗಿ ಭೂತಾಯಿಗೆ ಸೀಮಂತ ಕಾರ್ಯವನ್ನು ಈ ಭಾಗದಲ್ಲಿ ಮಾಡ್ತಾರೆ. ಅದರಲ್ಲೂ ಹಿಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂತಹ ಬೆಳೆಗಳು ಕೂಡ ಸಮೃದ್ಧವಾಗಿ ಬರಬೇಕಂತ ಹೇಳಿ ಭೂತಾಯಿಗೆ ಉಡಿ ತುಂಬುವ ಮೂಲಕ ಸೀಮಂತ ಕಾರ್ಯ ಮಾಡುವ ಹಾಗೆ ಅದ್ಭುತವಾಗಿ ಭೂತಾಯಿಗೆ ಕೂಡ ಉಡಿ ತುಂಬುವ ಮೂಲಕ ನೈವೇದ್ಯವನ್ನು ಹಿಡಿಯುವ ಮೂಲಕ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಒಂದು ಎಳ್ಳು ಅಮಾವಾಸ್ಯೆ ಬಂತಂದರೆ ಸಾಕು, ಮಹಿಳೆಯರೆಲ್ಲರೂ ಸಹ ಒಂದು ವಾರದಿಂದ ಪ್ರಿಪ್ರೇಷನ್ ಸಹ ಮಾಡ್ತಾರೆ. ಏನು ಈ ಎಳ್ಳು ಅಮಾವಾಸ್ಯೆಗೆ ಬೇಕಾಗದಂಥ ಎಳ್ಳು ಹೋಳಿಗೆ ಆಗಿರ್ಬೋದು, ಶೇಂಗಾ ಹೋಳಿಗೆ ಆಗಿರ್ಬೋದು, ಅಷ್ಟೇ ಅಲ್ಲದೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಅಷ್ಟೇ ಅಲ್ಲದೆ ಪುಂಡಿ ಪಲ್ಯ, ಇನ್ನು ಉಣಗಡುಬು, ವಿವಿಧ ತೆರನಾದ ಕಾಳು ಪಲ್ಯ, ಅಷ್ಟೇ ಅಲ್ಲದೆ ಇನ್ನು ಕಡುಬು ಸಹ ಮಾಡುವ ಮೂಲಕ ವಿಶೇಷವಾದಂತಹ ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ಅದಕ್ಕೆ ಚಟ್ನಿ ಆಗಿರ್ಬೋದು, ಶೇಂಗಾ ಚಟ್ನಿ, ಎಳ್ಳು ಚಟ್ನಿ, ಇಂತಹ ವಿವಿಧ ಖಾದ್ಯಗಳನ್ನು ಮಾಡಿಕೊಂಡು ಎಲ್ಲ ತಮ್ಮ ಕುಟುಂಬ ಸದಸ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಜಮೀನಿಗೆ ತೆರಳಿ ಜಮೀನಿನಲ್ಲಿರ್ತಕ್ಕಂತಹ ಬನ್ನಿ ಗಿಡಕ್ಕೆ ಹೋಗಿ ಅಲ್ಲಿ ಭೂತಾಯಿಗೆ ಉಡಿಯು ತುಂಬುವ ಮೂಲಕ ನೈವೇದ್ಯವನ್ನು ಹಿಡಿಯುವ ಮೂಲಕ ಈ ಒಂದು ಹಬ್ಬವನ್ನು ವಿಶೇಷ ಹಾಗೂ ವಿಶಿಷ್ಟ ರೀತಿಯಲ್ಲಿಯೂ ಸಹ ಈ ಒಂದು ರೈತ ಬಾಂಧವರು ಎಲ್ಲರೂ ಸಹ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವಾಗ ಎಳ್ಳು ಅಮಾವಾಸ್ಯೆ ಬರುತ್ತೆ, ಈ ಹಬ್ಬ ಯಾವಾಗ ಬರುತ್ತೆ ಅಂತ ಸಹ ಮಹಿಳೆಯರು ಕಾಯ್ಕೊಂಡು ಕುಳಿತಿರ್ತಾರೆ. ಅಷ್ಟೊಂದು ಅದ್ಭುತವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಗದಗದಲ್ಲಿಯೂ ಸಹ ಗದಗ ತಾಲೂಕು, ಗದಗ ಆಗಿರ್ಬೋದು, ರೋಣ ಆಗಿರ್ಬೋದು, ನರಗುಂದ ಆಗಿರ್ಬೋದು, ಲಕ್ಷ್ಮೇಶ್ವರ, ಸಿರಹಟ್ಟಿ, ಈ ಎಲ್ಲ ಮೊದಲಾದ ಭಾಗಗಳಲ್ಲಿಯೂ ಕೂಡ ಈ ಹಬ್ಬವನ್ನು ವಿಶೇಷ ರೀತಿಯಲ್ಲಿಯೂ ಸಹ ಆಚರಣೆ ಮಾಡ್ತಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತ ಮಹಿಳೆ ಸಹ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಾಡಿನ ಜನತೆಗೆ ಎಳ್ಳಮಾಸಿ ಹಬ್ಬದ ಶುಭಾಶಯಗಳು. ಈ ಅಮಾಸಿನ ನಾವು ತುಂಬ ಸಂಭ್ರಮದಿಂದ ಆಚರಿಸ್ತೀವಿ. ಇದನ್ನು ನಾವು ಭೂಮಿ ತಾಯಿಗೆ ಸಿರಿ ಮಾಡೋದು ಅಂತ ಕರಿತೀವಿ ರೀ. ನಾವು ಇದಕ್ಕೆ ಸಿಹಿ ಅಡ್ಗೆ ಮತ್ತು ಶೇಂಗಾ ಹೋಳ್ಗೆ, ಎಳ್ಳು ಹೋಳ್ಗೆ, ಕರಿಗಡುಬು ಮತ್ತು ಕುಚ್ಚಿದ ರೊಟ್ಟಿ, ಪುಂಡಿ ಪಲ್ಯ, ಕುಚ್ಚಗಡುಬು ಮಾಡಿ ಇದಕ್ಕೆ ಭೂಮಿ ತಾಯಿ ಸಿರಿ ಮಾಡೋದು ಅಂಥೇಳಿ ನಾವು ಉಡಿ ತುಂಬ್ತೀವಿ. ಮತ್ತು ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಹೊಲಕ್ಕೆಲ್ಲ ಚರ್ಗ ಚೆಲ್ತೀವಿ ನಾವು. ಮತ್ತು ನಮ್ಮ ಬಂಧು ಬಳಗಕ್ಕೆಲ್ಲ ನಾವು ಈ ಹಬ್ಬಕ್ಕೆ ಕರೆದಿರ್ತೀವಿ ರೀ. ನಾವು ಈ ಹಬ್ಬಕ್ಕೆ ಒಂದು ವಾರಲಿಂದನೇ ನಾವು ಇದಕ್ಕೆ ತಯಾರಿ ನಡೆಸ್ಕೊಂಡಿರ್ತೀವಿ. ಶೇಂಗಾ ಹೊಡಿಯೋದು, ಎಳ್ಳು ಹುರಿಯೋದು, ಅದನ್ನು ಪುಡಿ ಮಾಡಿ ಮತ್ತು ಅದಕ್ಕೆಲ್ಲ ಹೋಳ್ಗೆ ಮಾಡೋದು, ರೊಟ್ಟಿ ಮಾಡೋದು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಟ್ನಿ, ಮೊಸರು, ಎಲ್ಲ ಥರದ ಅಡುಗೆನ ಮಾಡ್ಕೊಂಬಂದು ನಾವು ಹೊಲದಾಗ ಚರ್ಗ ಚೆಲ್ಲಿ ಮತ್ತು ಹೊಲ್ದಾಗ ಕುತ್ಕೊಂಡು ಎಲ್ಲರನ್ನ ನಮ್ಮ ಬಂಧುಗಳು ಏನಿರ್ತಾರೆ, ನಮ್ಗೆ ಬೇಕಾದವರು, ನಮ್ಮ ಆತ್ಮೀಯರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ ಎಲ್ಲರಿಗೂ ಹೇಳಿ ನಾವು ಕರೆದಿರ್ತೀವಿ ರೀ. ಈ ಹಬ್ಬಕ್ಕೆ ಕರೆದು ನಾವು ತುಂಬ ಸಂಭ್ರಮದಿಂದ ಆಚರಿಸ್ತೀವಿ. ಮತ್ತು ನಾವು ಮುಂಗಾರಿ ಬೆಳೆ ಹೆಸರು ಅದನ್ನ ಬೆಳ್ಕೊಂಡಿರ್ತೀವಿ ರೀ. ಹಿಂಗಾರಿ ಬೆಳೆ ಗೋಧಿ, ಜೋಳ, ಕಡ್ಲಿ ಇದನ್ನು ಬೆಳಿತೀವಿ ರೀ ನಾವು. ಅದು ನಮ್ಗೆ ಫಸಲು ಚಲೋ ಬರಲಿ ಮತ್ತು ಅದಕ್ಕೆ ತಕ್ಕಂಥ ಬೆಲೆ ಸಿಗಲಿ ನಮ್ಗೆ ಅಂತ ನಾವು ಭೂಮಿ ತಾಯಿಗೆ ಆಶೀರ್ವಾದ ಪಡ್ಕೊತೀವಿ ರೀ ನಾವು ಆ ದೇವಿ ಹತ್ರ. ಎಸ್ ವೀಕ್ಷಕರ, ಕೇಳಿದಲ್ಲ ರೈತ ಮಹಿಳೆಯರ ಮಾತನ್ನು. ಯಾಕಂದರೆ ಎಳ್ಳು ಅಮಾವಾಸ್ಯೆ ಬಂತಂದ್ರೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ, ಯಾವ ರೀತಿ ಹಬ್ಬಕ್ಕೆ ಬೇಕಾದಂಥ ಅಡುಗೆಯನ್ನು ತಯಾರು ಮಾಡ್ಕೊಳ್ತಾರೆ, ಭೋಜನಕ್ಕೆ ಬೇಕಾದಂಥ ಯಾವ ರೀತಿ ಅವ್ರಿಗೆ ರೆಡಿ ಮಾಡ್ಕೊಳ್ತಾರೆ ಅನ್ನೋ ಪ್ರಿಪ್ರೇಷನನ್ನು ಕೇಳಿದಾರಲ್ಲ. ಅಷ್ಟೇ ಅಲ್ಲದೆ ಈ ಒಂದು ಭೂತಾಯಿಗೆ ಸೀಮಂತ ಬಣ್ಣ ಕಾರ್ಯವನ್ನು ಮಾಡೋದ್ರ ಮೂಲಕ ನಮಗೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಬೆಳೆಗಳು ಕೂಡ ಸಮೃದ್ಧವಾಗಿ ಬರ್ತವೆ, ಯಾವುದೇ ರೋಗ ರುಜಿನಗಳು ಕೂಡ ಬರೋದಿಲ್ಲ. ಹೀಗಾಗಿ ಈ ಭೂತಾಯಿ ನಮ್ಮ ಕೈ ಹಿಡಿತಾಳೆ ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಈ ಒಂದು ರೈತ ಮಹಿಳೆ ಸಹ ಈಗ ಮಾತನಾಡಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಉತ್ತರ ಕರ್ನಾಟಕದಾಗ ಅದು ವಿಶೇಷವಾಗಿ ನಮ್ಮ ಗದಗ ಜಿಲ್ಲಾದೊಳಗೆ ಎಳ್ಳು ಅಮಾವಾಸ್ಯೆ ಅಂದ್ರೆ ಒಂದು ರೈತರಿಗೆ ದೊಡ್ಡ ಹಬ್ಬ ರೀ ಇದು. ಅಂದ್ರೆ ನಾವು ಏನು ಭೂಮಿಗೆ ಎಲ್ಲ ಬೀಜ ಉಡಿ ತುಂಬಿರ್ತೀವಿ, ಈ ಹೊತ್ತಿಗೆ ಅವು ಫಸಲಿಗೆ ಬಂದಿರ್ತವೆ, ಕೊಯ್ಲಿಗೆ ಬಂದಿರ್ತವೆ ಎಲ್ಲ ಫಸಲು. ಈ ಫಸಲು ಕೊಯ್ಲಿ ಬಂದ ಹೊತ್ತಿನಾಗ ನಮ್ಮ ಹಿರಿಯರು ಸಾವಿರಾರು ವರ್ಷದಿಂದ ಎಳ್ಳು ಅಮಾವಾಸ್ಯೆನ ಎಲ್ಲ ಸಂಬಂಧ ಇದ್ದವ್ರಿಗೆ, ನಮ್ಮ ಬೀಗರಿಗೆ, ಬಿಜ್ಜರಿಗೆ, ಹಿರಿಯರಿಗೆ, ಮಾಧ್ಯಮದವ್ರಿಗೆ ಮತ್ತು ನಮಗೆ ಸಂಬಂಧಪಟ್ಟ ರೈತರಿಗೆ ಪಶುಸಂಗೋಪನೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವ್ರ ಜೊತೆ ನಾವು ಊಟ ಮಾಡ್ಕೊತ ಬರ್ತೀವಿ. ಇದು ಹಿಂದ್ಲಿಂದ ನಡ್ಕೊತ ಬಂದೈತೆ, ಈಗೂ ನಡೀತೈತೆ. ಇದು ಚರ್ಗದ್ದು ಒಂದು ವೈಶಿಷ್ಟ್ಯ ಏನತ್ತಪ್ಪ ಅಂದ್ರೆ, ನಾವು ಇವತ್ತೇನು ಅನ್ನಿಸ್ತೈತಿ, ಇಷ್ಟೆಲ್ಲ ವೈಜ್ಞಾನಿಕವಾಗಿದ್ದರೂ ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾವು ವಿಚಾರ ಮಾಡಿ ನೋಡಿದಾಗ ಹಿಂದೆ ಹಿರಿಯರು ಮಾಡಿದ್ದು ಭಾರಿ ಕರೆಕ್ಟ್ ಐತಿರಿ. ಅದು ಈ ಟೈಮ್ಗೆ ಕೊಯ್ಲಿಗೆ ಬಂದಾಗ ಎಲ್ಲ ಕಾಳು ಕಟ್ಟಿರ್ತಾವೆ. ಈಗ ಜೋಳ, ಕಡ್ಲಿ, ಕುಸುಬಿ, ಗೋಧಿ ಇಂಥ ಹೊತ್ತಿನಾಗ ಕೀಡಿ ಹೆಚ್ಚಾಗಿರ್ತಾವ್ರಿ. ಈಗ ಆ ಕೀಡಿಗೆ ನಾವು
ಇವತ್ತು ಸಾಕಷ್ಟು ರಾಸಾಯನಿಕ ಇವು ಬಂದವು, ಆದರೆ ಹಿಂದೆ ಹಿರಿಯರು ಇವನು ಕೀಡಿನ ಕಂಟ್ರೋಲ್ ಮಾಡೋಕೆ ಒಂದು ಈ ಹಬ್ಬನ ನಿರ್ಮಾಣ ಮಾಡ್ದಂಗೆ ಆಗೈತೆ ಅಂತ ನಮಗೆ ಅನಿಸುತ್ತೆ. ಅದು ಸತ್ಯನೂ ಐತಿ. ಈ ಬನ್ನಿ ಗಿಡದ ಬುಡಕ್ಕೆ ನಾವೆಲ್ಲ ಪಾಂಡವ್ರನ್ನ ಮಾಡಿ ಪೂಜೆ ಮಾಡ್ತೀವಿ. ಎಲ್ಲ ದಿನಸ ತಂದದ್ವಿಷ್ಟು ಸುಲಂಬ್ರಿಗೋ ಉಲ್ಲುಲಿಗೋ ಅಂತ ಹೇಳಿ ಅದನ್ನು ಸೂರು ಮಾಡ್ತೀವಲ್ಲ, ಅದನ್ನು ತಿನ್ನಕ್ಕಂತ ಹಕ್ಕಿ ಬರ್ತಾವ್ರಿ. ಹಕ್ಕಿ ಬಂದು ಅದನ್ನು ನಾವೆಲ್ಲ ಸೂರು ಮಾಡಿ ತಿಂತಾವೆ. ತಿಂದ ಮೇಲೆ ಹೊಲ್ದಾಗ ಏನು ಕೀಡಿರ್ತಾವಲ್ಲ ಅವನ್ನ ತಿನ್ನಕ್ಕೆ ಚಾಲು ಮಾಡ್ತಾವೆ. ಆವಾಗ ನಮ್ಮ ಹೊಲದಾಗ ಕೀಡು ಕಂಟ್ರೋಲ್ ಆಗಿಬಿಡ್ತೈತೆ ಅವು ಹಕ್ಕಿ ಬಂದಿಂದ. ಆಮೇಲೆ ನಾವೆಲ್ಲ ಹೊಲ್ದಾಗ ಊಟ ಮಾಡಿದ್ದು ಎಲ್ಲ ಮುಸುರು ಬಿದ್ದಿರ್ತೈತಲ್ಲ, ಅದನ್ನು ತಿನ್ನಕ್ಕೆ ಬಂದು ಹಕ್ಕಿ ಕೀಡಿ ತಿನ್ನೋದು ಏನು ಮಾಡ್ತಾವೆ. ಆವಾಗ ನಮ್ಗೆ ಪೀಕು ಒಳ್ಳೆಯ ಇಳುವರಿ ಬರುವಂಥ ಇದಾಗತ್ತೆ. ಈಗ ಇಲ್ಲಿ ಬೇರೆ ಚರಗ ಮಾಡಿದ ಹೊಲಕ್ಕೆ ಮಾಡ್ಲಾರ್ದ ಹೊಲಕ್ಕೆ ನೋಡಿದ್ರೆ, ಚರಗ ಮಾಡಿದ ಹೊಲದಾಗ ಕೀಡು ಕಂಟ್ರೋಲ್ ಆಗಿಬಿಟ್ಟಿರ್ತಾವೆ. ಈಗ ಮಾಡ್ಲಾರ್ದ ಹೊಲ್ದಾಗ ಕೀಡಿರ್ತಾವೆ. ಅಂದ್ರೆ ಏನಪ್ಪ ಅಂದ್ರೆ ಇದು ಚರಗ ಮಾಡೋದ್ರಿಂದ ಹಕ್ಕಿ ಅವು ಬಂದು ಆ ಹೊಲ್ದನ್ನು ಹುಳ ತಿಂತಾವೆ, ಅದು ಇಳುವರಿ ಹೆಚ್ಚು ಬರುತ್ತೆ ಅಂತ ನಮಗೂ ಅನಿಸುತ್ತೆ. ಅದಕ್ಕೆ ಇದು ನಮ್ಮೆಲ್ಲ ಹಿರಿಯರು ಮಾಡ್ಕೊತ ಬಂದಾರ, ನಾವು ಅದನ್ನು ಮಾಡ್ಕೊತ ಹೊಂಟೀವಿ. ತಾವೆಲ್ಲರೂ ಇವತ್ತು ಬಂದದಕ್ಕೆ ಎಳ್ಳಮಾಸಿಯ ಶುಭಾಶಯಗಳು. ಎಸ್ ವೀಕ್ಷಕರು ಕೇಳಿದಲ್ಲ ರೈತರ ಮಾತನ್ನು. ಒಟ್ಟಿನಲ್ಲಿ ಎಳ್ಳು ಅಮಾವಾಸ್ಯೆ ಬಂದರೆ ಸಾಕು, ರೈತರ ಕುಲಕ್ಕೆ ಕೂಡ ಇದೊಂದು ಹಬ್ಬ. ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಕುಟುಂಬ ಸದಸ್ಯರೆಲ್ಲರೂ ಸೇರಿಕೊಂಡು ಮತ್ತು ಬೀಗರ ಬಿಜ್ಜರನ್ನು ಕರ್ಕೊಂಡ್ಬಂದು ಈ ಒಂದು ಏನು ಜಮೀನಿನಲ್ಲೇ ಕುಳಿತುಕೊಂಡು ಊಟವನ್ನು ಮಾಡೋ ಮೂಲಕ ಬಗೆ ಬಗೆಯ ಅಡುಗೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಆ ಅಡುಗೆಗಳನ್ನು ಏನು ರೈತ ಕುಲವೇ ಈ ಒಂದು ಊಟವನ್ನು ಮಾಡುವ ಮೂಲಕ ಒಂದು ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಭೂತಾಯಿಗೆ ಸೀಮಂತವನ್ನು ಮಾಡೋ ಮೂಲಕ ಒಂದು ವಿಶೇಷವಾದಂಥ ಸಿಹಿ ತಿಂಡಿಗಳನ್ನು ಮಾಡ್ಕೊಂಬಂದು ವಿಶೇಷ ಖಾದ್ಯಗಳನ್ನು ಒಟ್ಟಾಗಿ ಕೂತ್ಕೊಂಡು ಊಟವನ್ನು ಮಾಡುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.